ಎಲ್ರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಬೆಳಗ್ಗೆನೆ ಎದ್ದು ಒಂದು ಕಪ್ ಬಿಸಿ ಬಿಸಿ ಕಾಫಿ ಕುಡಿದು ಶಿವಮೊಗ್ಗ ಟ್ರಿಪ್ಪಿಗೆ ಅಂತ ಬೇಗ ಬೇಗ ರೆಡಿಯಾಗಿ ಹೊರಟ್ವಿ. ನಮ್ಮನ್ನ ಹೇಗೆ ವೆಲ್ಕಮ್ ಮಾಡಿದ್ರು ಅಂತ ನೀವೇ ನೋಡಿ. ಟಿ ವ್ಯಾನ್ ಬರೋದು ಸ್ವಲ್ಪ ಲೇಟ್ ಆಯಿತು. ಆ ಗ್ಯಾಪಲ್ಲಿ ಒಂದು ಕಪ್ ಕಾಫಿ, ಒಂದು ಪ್ಲೇಟ್ ಇಡ್ಲಿನ ತಿನ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಟಿ ವ್ಯಾನ್ ಬಂತು. ಎಲ್ಲರೂ ಬೇಗ ಬೇಗ ಹತ್ತಿ ಸೀಟ್ ಇಟ್ಕೊಂಡು ಕುತ್ಕೊಂಡ್ವಿ. ಇನ್ನಂತೂ ಕೇಳೋದ ಬೇಡ, ಡಾನ್ಸು. ಸಖತ್ತಾಗಿ ಡಾನ್ಸ್ ಮಾಡಿ ಎಲ್ರಿಗೂ ಹೊಟ್ಟೆ ಸಿಕ್ಕಾಪಟ್ಟೆ ಹಸುವಾಗಿತ್ತು ಅಂತ ಗಾಡಿನ ಸೈಡಲ್ಲೇ ನಿಲ್ಲಿಸಿ ಎಲ್ಲರೂ ಹೊಟ್ಟೆ ತುಂಬ ತಿಂಡಿ ತಿಂದ್ವಿ. ಹೌದಾ? ತಿಂಡಿ ತಿಂದು ಅಲ್ಲಿಂದ ಹೊರಟು ಲಯನ್ ಸಫಾರಿ ಸೇರಿದ್ವಿ. ಹಾಗೆ ಗ್ಯಾಪಲ್ಲಿ ನಮ್ದೊಂದಿರ್ಲಿ ಅಂತ ವಿಡಿಯೋ. ಸಖತ್ ಫನ್ ಜೊತೆ ಲಯನ್ ಸಫಾರಿನ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದು ಸಾನ್ವಿ ರೆಸಾರ್ಟ್ಗೆ. ಬನ್ನಿ ಹಾಗೆ ಒಂದು ರೌಂಡ್ ನೋಡ್ಕೊಂಬನ್ನಿ. ನಂಗಂತೂ ಈ ವೆದರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂದ್ರೆ ಆ ರೆಸಾರ್ಟ್ ಬಂದು ನೋಡೋಕೆ ಹಳ್ಳಿ ವೆದರ್ ತರನೇ ಇತ್ತು. ಎಲ್ರೂ ತಮ್ಮ ಲಗೇಜ್ನ ತಗೊಂಡು ರೂಮ್ ಕಡೆ ಹೊರಟ್ವಿ. ರೂಮ್ಗೆ ಹೋದ್ಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಹಾಗೆ ಒಂದು ರೌಂಡ್ ನಮ್ಮ ಹುಡುಗಿರೆಲ್ಲ ಶಟಲ್ ಕಾಕ್ ಆಡಿದ್ರು. ಅದರಲ್ಲೂ ನಾನಂತೂ ನೆಕ್ಸ್ಟ್ ಲೆವೆಲ್ ಗುರು. ಶಟಲ್ ಕಾಕ್ ಆಡೋದಿರ್ಲಿ, ಬ್ಯಾಟ್ ಇಟ್ಕೊಳ್ಳೋಕ್ಕೂ ಬರ್ತಾ ಇರಲಿಲ್ಲ, ಪರದಾಡ್ಬಿಟ್ಟೆ. ಆಮೇಲೆ ಊಟ ಮುಗಿಸ್ಕೊಂಡು ಎಲ್ಲರೂ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಸಖತ್ತಾಗಿ ಆಟ ಆಡಿದ್ವಿ. ಪೂಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ದಾದ್ಮೇಲೆ ಮತ್ತೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಸ್ನ್ಯಾಕ್ಸ್ ರೆಡಿ ಆಗಿತ್ತು. ಹಾಗಾಗಿ ಎಲ್ಲರೂ ಸ್ನ್ಯಾಕ್ಸ್ ಕಡೆ ಹೊರಟ್ವಿ. ಹೇಳಬಿ, ನನ್ನ ಫ್ರೆಂಡ್ಸಿಗೆಲ್ಲ ಹಾಯ್ ಹೇಳು ಮಗ. ಹಾಯ್ ಅಂತ ಹಾಯ್ ಹೇಳು ಬಂಗಾರ. ಹಲೋ ಗಾಯ್ಸ್. ಶಿವಮೊಗ್ಗ ಸ್ಪೆಷಲ್ ಮಂಡಕ್ಕಿ ಹಾಗೂ ಮೆಣಸಿನಕಾಯಿ ಬಜ್ಜಿ ಮತ್ತು ಟೀ ನಮಗೋಸ್ಕರ ರೆಡಿ ಆಗಿತ್ತು. ಟೇಸ್ಟ್ ಮಾತ್ರ ಅಮೇಝಿಂಗ್. ಸ್ನ್ಯಾಕ್ಸ್ ಎಲ್ಲ ತಿಂದ್ಮೇಲೆ ನಮ್ಮ ಹುಡುಗಿರ್ಗೆ ಇನ್ನೂ ಗೇಮ್ಸ್ ಆಡಿದ್ದು ಸಾಕಾಗಿರ್ಲಿಲ್ಲ. ಹಾಗಾಗಿ ಮತ್ತೆ ಗೇಮ್ನ ಕಂಟಿನ್ಯೂ ಮಾಡಿದ್ದು. ಅಷ್ಟೊತ್ತಿಗೆ ಫೈರ್ ಕ್ಯಾಂಪಿಗೆ ಎಲ್ಲಾನು ರೆಡಿ ಆಗ್ತಿತ್ತು. ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು. ನಾನಲ್ಲ, ದೇವ್ರ ವಾಕ್ಯ ಕಾರ್ಯ ಮಾಡ್ತಾರೆ. ಹುಟ್ಟೋಕ್ಕೂ ಮುಂಚೆ ನಾನು ಎಲ್ಲರಿಗೂ ಹೇಳಿದ್ದೆ, ನನಗೆ ಒಬ್ಬ ಗಂಡು ಮಗು ಹುಡ್ತಾನೆ, ಅವನಿಗೆ ಅಭಿಷೇಕ್ ಇವಾಂಜಲಿಸ್ಟ್ ಅಂತ ಹೆಸರಿಡ್ತೀನಿ ಅಂತ.
ಹೋಗಿದ್ದು ನಮ್ಮ ಅಮ್ಮು ಹಾಗೆ ನಮ್ಮ ಅಭಿಶಕ್ತಿದು ಬರ್ಡೇ ಸೆಲೆಬ್ರೇಷನ್ಗಂತ. ನೈಟು 1 ರೌಂಡ್ ಸೆಲೆಬ್ರೇಷನ್ ಏನೋ ಮುಗೀತು. ಅಷ್ಟರಲ್ಲಿ ಊಟ ರೆಡಿ ಆಗಿತ್ತು. ಸೊ ಎಲ್ಲರೂ ಊಟದ ಕಡೆ ಹೊರಟ್ವಿ. ಎಲ್ಲರೂ ಊಟ ಮುಗಿಸ್ಕೊಂಡು ರೂಮಿಗೆ ಹೋಗಿ ಮಲ್ಕೊಂಡ್ವಿ. ಬೆಳಿಗ್ಗೆ ಎದ್ದು ಎಲ್ಲರೂ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಹೊರಟ್ವಿ. ಆ ಗ್ಯಾಪಲ್ಲಿ ಇನ್ನೊಂದು ರೌಂಡ್ ನಮ್ಮ ಹುಡುಗಿರು ಗೇಮ್ ಮಾಡ್ತಿದ್ದಾರೆ ಗುರು. ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಹಸುವಾಗಿದ್ದ ತಕ್ಷಣ ತಿಂಡಿ ತಿಂದ್ಬಿಡ್ಬೇಕು. ಬ್ರೇಕ್ಫಾಸ್ಟ್ ರೆಡಿ ಇದೆ ಅಂತ ನೋಡೋಣ. ತಿಂಡಿ ರೆಡಿ ಇತ್ತು. ಎಲ್ಲರೂ ತಿಂಡಿ ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಹೊತ್ತಾದ್ಮೇಲೆ ಗೇಮ್ಸ್ ಆಡೋಣ ಅಂತ ಹೊರಟ್ವಿ. ಅಲ್ಲಿ ನೋಡಿ ನಮ್ಮ ಅಮೃತಕ್ಕ ಗೇಮ್ಸ್ಗಳನ್ನ ಸಕ್ಕತ್ತಾಗಿ ಆಡಿ ಎಂಜಾಯ್ ಮಾಡಿದ್ಮೇಲೆ ರೂಮ್ಗೆ ಹೋಗಿ ಎಲ್ಲರೂ ಫ್ರೆಶ್ ಅಪ್ ಆಗಿ ಮತ್ತೊಮ್ಮೆ ನಮ್ಮ ಅಭಿಶಕ್ತಿದು ಹಾಗೆ ನಮ್ಮ ಅಮೃತ ಮೇಡಮ್ದು ಬರ್ತ್ಡೇ ಸೆಲೆಬ್ರೇಷನ್ಗಂತ ಬಂದ್ವಿ. ಸೆಲೆಬ್ರೇಷನ್ ಅಂತೂ ಮುಗೀತು. ಊಟ ಕೂಡ ರೆಡಿಯಾಗಿತ್ತು. ಎಲ್ಲರೂ ಊಟ ಮುಗಿಸ್ಕೊಂಡು ನಮ್ಮೂರಿಗೆ ರಿಟರ್ನ್ ಆಗಬೇಕಲ್ವಾ. ಸೊ ಎಲ್ಲರೂ ರೂಮಿಗೆ ಹೋಗಿ ನಮ್ಮ ಲಗೇಜ್ಗಳನ್ನ ಪ್ಯಾಕ್ ಮಾಡ್ಕೊಂಡ್ವಿ. ಟ್ರಿಪ್ ಎಲ್ಲ ಮುಗೀತು. ವಾಪಸ್ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ವಿ. ಇವರು ಸ್ತುತಿಮಾ ಲಗೇಜ್ನೆಲ್ಲ ಇಟ್ಟಾಯ್ತು. ಬನ್ನಿ ಒಳಗಡೆ ಹೋಗಿ ಕೂರೋಣ. ನಾನು ಪಾಪು ಅಂತ. ಹೌದು, ಇವರೇ ಪಾಪು. ವ್ಯಾನ್ ಏನೋ ಹೊರಡ್ತು. ಇನ್ನು ಡಾನ್ಸ್ ಸ್ಟಾರ್ಟ್ ಆಗ್ಬೇಕಲ್ವಾ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಜೊತೆಲಿ ಆರಾಧನೆ ಕೂಡ ಸೂಪರ್ ಆಗಿ ಮಾಡಿದ್ವಿ. ಎಲ್ಲರೂ ಖುಷಿಯಾಗಿ ಮನೆಗೆ ಹೊರಟ್ವಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.